ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಯುವಂತಹ ಆಗುಂಬೆಯಲ್ಲೀಗ ಪ್ರವಾಸಿಗರ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಮಾನ್ಸೂನ್ ರೈಡ್ ಅನ್ನುವಂತ ಹೆಸರಿನಲ್ಲಿ ಬಹಳಷ್ಟು ಪ್ರವಾಸಿಗರು ಆಗುಂಬೆಗೆ ಬರ್ತಾ ಇದ್ದಾರೆ. ನಾವೀಗ ಆಗುಂಬೆ ಏನು ಸ್ಪಾಟ್ ಅಲ್ಲಿ ಇದೀವಿ, ನೋಡ್ತಾ ಇರಬಹುದು. ಹೆಚ್ಚಿನ ಸಂಖ್ಯೆ ಪ್ರವಾಸಿಗರು ಈಗ ಆಗುಂಬೆ ಘಾಟಿಗೆ ಬರ್ತಾ ಇದ್ದಾರೆ. ಗದಗ ಇರ್ಬೋದು, ಕೊಪ್ಪಳ ಇರ್ಬೋದು, ಬೆಂಗಳೂರು ಇರ್ಬೋದು, ಬಹಳಷ್ಟು ಕಡೆಗಳಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಮಾನ್ಸೂನ್ ಬೇರೆ ಮಳೆಗಾಲ ಸಂದರ್ಭದಲ್ಲಿ ಈ ಏನು ಆಗುಂಬೆ ಘಾಟ್ ಏನಿದೆ ಬಹಳಷ್ಟು ಏನು ರಮಣೀಯ ಕಾಣುತ್ತೆ. ಯಾಕಂದ್ರೆ ಫುಲ್ ಫಾಗ್ ಇರ್ಬೋದು, ಪ್ರಾಕೃತಿಕ ಸೌಂದರ್ಯದ ಒಂದು ತಾಣ ಹೇಳ್ಬೋದು. ಇದು ಈ ಪರಿಸರವನ್ನ ಸವಿಲಿಕ್ಕೆ ಈ ಸಮಯವನ್ನ ತಮ್ಮದಾಗಿಸಿಕೊಳ್ಳಿಕ್ಕೆ ಬಹಳಷ್ಟು ಪ್ರವಾಸಿಗರು ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಒಂದಷ್ಟು ಸಮಯವನ್ನ ಇಲ್ಲಿ ಆಗುಂಬೆಯಲ್ಲಿ ಕಳೆದ ನಂತರ ಮುಂದೆ ಹೋಗುವಂತದ್ದು ಕಾಣ್ಬೋದು. ಬಹಳಷ್ಟು ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದು ಸೆಲ್ಫಿ ತೆಗೆದುಕೊಳ್ಳಿರ್ಬೋದು, ಬಹಳಷ್ಟು ಏನು ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ನನ್ನ ಇನ್ನೊಂದು ಭಾಗದಲ್ಲಿ ನೋಡ್ತಾ ಇರ್ಬೋದು, ಬಹಳಷ್ಟು ವಾಹನಗಳು ಈ ಭಾಗದಲ್ಲಿ ಇರುವಂತದ್ದು. ಎಷ್ಟೇ ಸೂಚನೆಯನ್ನು ಕೊಟ್ಟರು ಕೂಡ ಈ ಭಾಗದಲ್ಲಿ ವಾಹನ ನಿಲ್ಲಿಸಬಾರದು ಎಂದು ಕೂಡ ಆದಷ್ಟು ಈ ಭಾಗದಲ್ಲಿ ವಾಹನ ದಟ್ಟಣೆ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾದ ವಾಹನ ದಟ್ಟಣೆ ಕೂಡ ಹಾಗೆ ಆಗುವಂತದ್ದು. ಹಾಗಾಗಿ ಸದ್ಯ ಪ್ರವಾಸಿಗರ ಸ್ವರ್ಗ ಅಂತ ಕರೆ ಬರುವಂತಹ ಆಗುಂಬೆ ಘಾಟ್ ನಲ್ಲಿ ಈಗ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಮುಖ್ಯವಾಗಿ ಮಾನ್ಸೂನ್ ರೈಡ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನಲ್ಲಿ ಈಗ ಪ್ರವಾಸಿಗರು ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಈ ಮಂಜು ಮುಸುಕಿದ ವಾತಾವರಣದಲ್ಲಿ ತಮ್ಮ ಸಮಯವನ್ನ ಕಳೆಯುವಂಥದ್ದು, ಒಂದಷ್ಟು ಪ್ರಕೃತಿಯ ಸೌಂದರ್ಯವನ್ನು ಸವಿಯುವಂಥದ್ದು ಮಾಡ್ತಾ ಇದ್ದಾರೆ. ಸದ್ಯ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ, ವಾಹನ ದಟ್ಟಣೆ ಹೆಚ್ಚಾಗ್ತಿದೆ. ಮೊದಲು ಮುಖ್ಯವಾಗಿ ಸದ್ಯ ಆಗುಂಬೆ ಘಾಟ್ ಏನಿದೆ ಬಹಳಷ್ಟು ಏನು ಅದು ಧಾರಣ ಸಾಮರ್ಥ್ಯಗಳು ಕುಸಿತ ಆಗಿರುವುದರಲ್ಲಿ ಅಪಾಯದ ಏನು ಸಂಕೇತಗಳಿಗೂ ಹೆಚ್ಚಾಗ್ತದೆ. ಯಾಕಂದ್ರೆ ಅಲ್ಲಲ್ಲಿ ಮರಗಳು ಬೀಳ್ತಾ ಇದೆ, ಅಲ್ಲಲ್ಲಿ ಗುಡ್ಡ ಜರಿಯುವಂತಹ ಸೂಚನೆಗಳು ಕೂಡ ಇರುವಂತದ್ದು. ಹಾಗಾಗಿ ಈ ಏನು ಧಾರಣ ಸಾಮರ್ಥ್ಯ ಕುಸಿತ ಆಗುವ ಆಗುಂಬೆ ಘಾಟ್ನಲ್ಲಿ ಮುಂಜಾಗ್ರತಾ ಕ್ರಮ ಮತ್ತಷ್ಟು ಕೈಗೊಳ್ಳುವಂತಹ ಅಗತ್ಯತೆ ಇರುವಂತದ್ದು. ಪ್ರವಾಸಿಗರು ಕೂಡ ಆದಷ್ಟು ಜಾಗ್ರತೆ ಮಾಡಬೇಕು. ಅಲ್ಲಲ್ಲಿ ವಾಹನಗಳು ನಿಲ್ಲಿಸುವ ಬದಲು ಒಂದು ಮುಂದೆ ಒಂದು ಆಗುಂಬೆ ಘಾಟ್ ನಂತರ ಮುಂಭಾಗದಲ್ಲಿ ವಾಹನ ನಿಲ್ಲಿಸಿ ಒಂದು ಸೈಡ್ ನಲ್ಲಿ ನಿಲ್ಲಿಸಿ ನಂತರ ಈ ಭಾಗಕ್ಕೆ ನಡೆದುಕೊಂಡು ಬಂದು ಏನು ಇಲ್ಲಿನ ಪ್ರಾಕೃತಿಕ ಸೌಂದರ್ಯವನ್ನು ಸವಿಬೇಕು. ನಂತರದಲ್ಲಿ ಆದಷ್ಟು ಬೇಗ ಇಲ್ಲಿಂದ ತೆರಳಬೇಕು ಅನ್ನುವಂಥದ್ದು ಇಲ್ಲಿನ ಪೊಲೀಸರ ಮನವಿ. ಸದ್ಯ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಮಾನ್ಸೂನ್ ರೈಡ್ ಅನ್ನುವಂಥ ಹೊಸ ಕಾನ್ಸೆಪ್ಟ್ ಈಗ ಬರ್ತಾ ಇರುವಂತದ್ದು. ಮಳೆಗಾಲದಲ್ಲಿ ಹೆಚ್ಚಿನ ಸಂಖ್ಯೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಆದಷ್ಟು ಜಾಗೃತರಾಗಿರಿ, ಆದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥದ್ದು ಮನವಿಯನ್ನ ಈ ಭಾಗದ ಪೊಲೀಸರು ಮಾಡ್ತಾ ಇರುವಂತದ್ದು. ಪರೀಕ್ಷೆ ಶೇಟ್, ನ್ಯೂಸ್ ಫಸ್ಟ್ ಉಡುಪಿ.